ಏನಾಯ್ತು? ಮತ್ತೆ 18% ಫೈನಲ್ ಆಗೈತಿ 3 months. ಅದು ಕರೆಕ್ಟ್. ಈಗ ನಾಳೆ ಹೋಗಿ ನೀವು ಬಸವರಾಜ್ ಜೋಡಿ ಹೋಗಿ ಅವ್ರ ಜೋಡಿ ಬೆಟ್ಟಾಗಿ ಪೇಪರ್ ವರ್ಕ್ ಮಾಡಿ ಅವ್ರಿಗೆ ಕೊಡು ಲೆಟರ್. ಅದು 18ನೇ ತಾರೀಕು ಹೋಗ್ತೇನೆ. 18 ಅವ್ರಿಗೆ ಫೋನ್ ಮಾಡಿ ಹೇಳಿ ಅಂದ್ರ ಮತ್ತೆ ಬೇರೆ ಕಡೆ ಬರ್ಬೇಕು ಅವ್ರು. ಬೇಡ ನಾನು ಹೋಗ್ತೇನೆ. ಹೇಳ್ತೇನೆ ನಿನಗೆ ನಾಳೆ ಹೇಳ್ತೇನೆ ನಿನಗೆ. ಕನ್ಫರ್ಮ್. ಯಾಕಂದ್ರೆ ಅವ್ರದ್ದು ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ ನಂಗೆ. ಅದಕ್ಕೆ ಅವ್ರು ಎಲ್ಲಿ ಬರ್ತಾರ ಗೊತ್ತಾಗ್ತಲ್ಲ. ಅಂದ್ರೆ ಅರೇಂಜ್ಮೆಂಟ್ ಕರೆಕ್ಟ್ ಆಗ್ಬೇಕು. ಇಲ್ಲಾಂದ್ರೆ ನೀವು ಅವ್ರ ನಂಬರ್ ಕೊಡ್ತೇನೆ, ನೀವು ಮಾತಾಡು ಅವರಿಗೆ, ಅದು ನಡೀತದೆ. ನಂಬರ್ ಕಳ್ಸಿ ನಾನು ಮಾತಾಡ್ತೇನೆ. ಮಾತಾಡು. ಇಬ್ರು ಕೂಡ್ರಿ, ಪೇಪರ್ ವರ್ಕ್ ಮಾಡ್ರಿ. ಪೇಪರ್ ವರ್ಕ್ ಮಾಡಿ ಫೈನಲ್ ಏನಂತಂದ್ರೆ ಅದು ಕರೆಕ್ಟಾಗಿ ಡೇಟ್ ಎಲ್ಲ ಹಾಕ್ಬೇಕು. ಎಲ್ಲ ನಿನಗೆ ಬ್ಯಾಂಕ್ ಡೀಟೇಲ್ಸ್ ನಾನು ಕೊಡ್ತೀನಿ, ನನ್ನ ತಮ್ಮನ ಡೀಟೇಲ್ಸ್ ಕೊಡ್ತೀನಿ. ಇನ್ ಕೇಸ್ ನಾ ಕೊಟ್ಟಕ್ಕಾದ್ರೆ ನಮ್ಮ ತಮ್ಮಗೆ ಹೋಗ್ಬೇಕು, ನೀ ಕೊಟ್ಟಕ್ಕಾದ್ರೆ ಬೇರೆಯವ್ರ ಅಕೌಂಟ್ಲಿಂದ ಬರಬೇಕು, SBI ಲೆಟರ್ ಬರಬೇಕು. ಇವೆಲ್ಲ ಪದ್ಧತಿಗಳು ಕೆಲಸ ಮಾಡವು ಆಕ್ಚುಲಿ ಸ್ಟ್ಯಾಂಡರ್ಡ್. ನಂಬರ್ ನಾನು ಮಾತಾಡ್ತೇನೆ ಅವ್ರಿಗೆ 18ನೇ ತಾರೀಕು. ಆಯ್ತು. ಇದು ಅಮೌಂಟ್ ಏನು, ಅದು ಕ್ಯಾಲ್ಕುಲೇಷನ್ ಏನ್ ಮಾಡಿದ್ವಿ? ಅದು 18%. ಅಲ್ಲ, ಅದಾಯ್ತು. ನಂಬರ್ ಬೇಕಲ್ಲ. ಫ್ಲಾಟ್ ಅದು ಕರೆಕ್ಟ್ ಪಾ. ನಂಬರ್ 18% ಅಂದ್ರೆ ಎಷ್ಟಾಗತ್ತೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಮುಗಿದು ಹೋಗ್ತಿರಲ್ಲ ಅಷ್ಟೇ. ಅದು ಕರೆಕ್ಟ್. ಅದು ಮಾಡಿ ಹೇಳ್ಬೇಕಲ್ಲ. ಅದು ಮಾಡಿ ಹೇಳ್ಬೇಕಲ್ಲ. ಅದೇ 18%. ಕರೆಕ್ಟ್ ಪಾ. ಅದು ಗೊತ್ತದ. ಸಂಖ್ಯೆ ಎಷ್ಟು ಬರ್ತದ ಅದು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾ ಪಟಕ್ನ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ ಸೈಡ್ಲಿಂದ ಬರ್ಬೇಕಂತೀನ. ನಿಮ್ ಸೈಡ್ ಅಂದ್ರೆ ಅವನ ಸೈಡ್ಲಿಂದ. ಅದು ನಿಮ್ಮ ಟೀಮು, ನಿಮ್ಮ ಏನೇನು ಮಾಡ್ಯಾರಲ್ಲ ಗದ್ಲ, ಏನ್ ಟೀಮುನೋ ಏನು, ನನಗಂತೂ ಎಲ್ಲ ಕನ್ಫ್ಯೂಷನ್ ಆಗ್ಯವು. ಯಾಕ ಟೀಮು, ಎಂತ ಟೀಮು, ಏನು, ನಾವ್ ಯಾರು, ನೀ ಯಾರು, SBI ದವನ್ ಯಾವನು, ಯಾರಿಗ ಏನಂತ ಹೆಂಗ್ ಬೋಧನೆ ಮಾಡ್ಲಾ, ಹೆಂಗಿದು ಐಡೆಂಟಿಫೈ ಏನ್ ಮಾಡ್ಲು, ಏನ್ರ ತಿಳ್ಕೊ ಹೋಗ್ಲಿ. ಈಗ ಇವತ್ ಬರ್ಬೇಕಾಗಿತ್ತು. ನೀ ಸೀರಿಯಸ್ ಆಗಿ ತಗೊಂಗಿಲ್ಲ ಮನುಷ್ಯ. ನೀ ಯಾವ ಕೆಲ್ಸ ಮಾಡ್ತೀವಿ ನೀನು? 18% ಅಂತ ಅದೇ ನನಗ್ ಮೊದ್ಲ ಗೊತ್ತಿತ್ತು. ಅದು ಎಂದೋ ಹೇಳಿ ಡಿಸ್ಕಷನ್ ಮಾಡಿತ್ತು. ನಂಬರ್ ಬೇಕಲ್ಲ, ಕ್ಯಾಲ್ಕುಲೇಷನ್ ಬ್ಯಾಂಕ್ ಮ್ಯಾನೇಜರ್ ಲೆಟರ್ ಬೇಕು. ನೀ ಪದ್ಧತಿ ಸರಿ ಮಾಡಂಗಿಲ್ಲಪ್ಪ ಅಂದ್ರೆ ನಾ ಸರ್ಕೊಂಡ್ಬಿಡ್ತೀನಿ. ಸುಮ್ನೆ ಯಾಕೆ ನನ್ ಜೋಡಿ ವ್ಯವಹಾರ ಮಾಡ್ತಿರೋ ನಮ್ಗೆ ಗೊತ್ತಂಗಿಲ್ಲ. ಆಗೈತಿ, ಎಲ್ಲ ಆಗೈತಿ. 18% ಆಗದಲ್ಲೂ ಪೇಪರ್ ವರ್ಕ್ ಮಾಡ್ಬೇಕು. ಇಲ್ಲ ಫಂಡ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿ 2ರಾಗ 1 ಮಾಡು ಅಷ್ಟೇ ಮಾಡೋಣ. ಈಗ ಅಷ್ಟಲ್ಲ, ಈಗ ಏನ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಹೇಳಿ. ನಿನ್ ಏನ್ ಎಕ್ಸಾಕ್ಟ್ಲಿ ನಿನ್ನ ಮಾಡ್ಲಿಕ್ಕೆ ಬಿಡ್ತಾರೋ ಬಿಡಂಗಿಲ್ಲೋ, ಹೆಂಗ ಕೂಡ್ತಾರೋ, ಮುಂದೆ ಕೂಡ್ತಾರೋ, ಏನ್ ಎಕ್ಸಾಕ್ಟ್ಲಿ ಇಲ್ಲ. ಎಲ್ಲ ಭ್ರಾಂತರ. ಇವಾಗ ಕರೆಕ್ಟ್ ಆಗಿ ಕೆಲಸ ಅಂದತಿ, ಎಲ್ಲ ಅಂದತಿ. ಫೋನ್ ಮಾಡ್ತೇನೆ, ಮತ್ತೆ ನಾಳೆ ಫೋನ್ ಮಾಡ್ತೇನೆ. ಅಲ್ಲಿ ಇವತ್ತು ಆಗೋದಿದ್ ಕೆಲ್ಸ ಅದು ಆಗಿಲ್ಲ. ಕೇಳಿಲಿ, ಒಂದು ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಹಾಲ್ ಟಿಕೆಟ್ ತಗೊಂಡು ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಹಾಲಿಗೆ ಹೋಗಿ ಬರೆಯೋದು ಒಂದು ತರೀಕಾ ಇರ್ತದ, ಗೊತ್ತಿಲ್ಲ. 15 ಮಿನಿಟ್ ಲೇಟ್ ಆತಪ್ಪ ಅಂದ್ರೆ ವಾಪಸ್ ಕಳಿಸ್ತಾರ ಮನಿಗೆ, ಗೊತ್ತಾತು. ಇದು ಒಂದು ಸಭ್ಯತೆ. ಈ ಕಡೆ ಸೈಡ್ ಬ್ಯಾಂಕಿಗೆ ಹೆಂಗದಪ್ಪ ಅಂದ್ರೆ ಸಿಸ್ಟಮ್ ನಡೀತದ ಬಿಡ್ರಿ ಅಂತೇಳಿ, ಗೊತ್ತಿಲ್ಲ, ಆರಾಮ. ಬಟ್ ಎಲ್ಲಾ ಕಡೆ ಹಂಗ ಇರಂಗಿಲ್ಲ. ಒಂದು ಫೈನಲ್ ಮಾಡ್ಕೋತಾರ, ಅದಕ್ಕೆ ಡೇಟ್ ಅಂತ ಹಾಕೋತಾರ. FD ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದ್ ಡೇಟ್ ಹಾಕೊಡ್ತಾರ ಹಿಂಗಂತೇಳಿ. ಸ್ವಲ್ಪ ಹಿಂದ ಮುಂದ ಅಂದ್ರೆ ಓಕೆ, ಸ್ವಲ್ಪ ಬರ್ಲಿಕ್ಕತ್ತದ ಅಂದ್ರೆ ವೇಟ್ ಮಾಡ್ರಿ ಅಂತಾರ ಮೊದ್ಲಿನ ಕಾಲ ಮಂದಿ. ಈಗ ನಂದ್ ಕೇಸ್ನಾಗ ಏನಂತಂದ್ರ, ನೀ ಯಾವ್ದು ಫಾರ್ಮೆಟ್ ಹೊಡೆಯಂಗಿಲ್ಲ, ನೀ ಯಾವ್ದು ಆಗಂಗಿಲ್ಲ, ಕೆಲ್ಸನ ಆಗಂಗಿಲ್ಲ, ಬರೀ ರೊಕ್ಕ ಒಂದ ತಗೋತಿ. ಮುಂದೆ ಹೆಂಗ ಗೊತ್ತಿಲ್ಲ. ಅವ್ರ ಕಡೆ ಹೋಗೋದಾತ, SBI ಕಡೆ ಲೆಟರ್ ಬರ್ಬೇಕಲ್ಲ, PDF ಬರ ಕಳ್ಸ್ಬೇಕು ನನಗ. ಹಿಂಗ ಅಂತ ಅದ್ರ ಬರ್ಬೇಕು. ಏನ್ ನೀ ಮಾಡಂಗ ಅಲ್ಲ, ನಿಂದು ಮತ್ತ ಮ್ಯಾನೇಜರ್ ಅಲ್ಲಿ ಭಾರಿ ಸಂಬಂಧ ಅದ. ಅದು ಎಲ್ಲರಿಗೂ ಗೊತ್ತದ ಸಿಸ್ಟಮ್ನಾಗ. ಅವ್ನ ಕಡೆಲಿ ಒಂದ್ ಲೆಟರ್ ತರಬೇಕು. ಇದು ತರ್ಲಿಕ್ಕೆ ಹಂಗಿಲ್ಲ. 15 ಲಕ್ಷ ಕೊಡ್ತೀರಿ, ವ್ಯವಹಾರ ಮಾಡ್ತೀರಿ, ನಮ್ ಕಡೆ ಇಸ್ಕೊಂಡು 108 ಮಾಡ್ತಿರಪ್ಪ. ಅಲ್ಲಿ ಒಂದ್ ಪತ್ರ ತರ್ಲಿಕ್ಕೆ ಹಂಗಿಲ್ಲ ಅವ್ನ ಕಡೆಲಿ. ನಿಂಗೆ ನಾ ಇನ್ ಸಣ್ಣ ಕೂಸನ, ನನಗೆ ಹೇಳ್ತಪ್ಪ ನೀ. ಇಲ್ಲೇ ಬಾಜುಕ್ ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್ ಅದಾರ, ಇಂಡಿಯನ್ ಬ್ಯಾಂಕ್ ಒಂದಿನಾಗ ಇರ್ತೀನ. ನೀವ್ ನಮಗ್ ಹೇಳ್ತಿರಪ್ಪ ಹೆಂಗ್ ಕೆಲಸ ಮಾಡ್ಬೇಕು ಅಂತೇಳಿ. ಅಲ್ಲ ನಾ ನಿಮಗ್ ಹೇಳ್ಬೇಕು ಹೆಂಗ್ ಮಾಡ್ಬೇಕು ಅಂತೇಳಿ.
ವಿಚಾರ ಮಾಡು ಒಂದ್ ಸ್ವಲ್ಪ. ನೀ ಸ್ವಲ್ಪ ವಿಚಾರ ಮಾಡ್ಬೇಕಪ್ಪ. ಒಂದ್ ಕೆಲ್ಸ ಕೊಟ್ಟಾರ ಕರೆಕ್ಟಾಗಿ ಮಾಡ್ಬೇಕಂದ್ರೆ ಮಾಡ್ಬೇಕು, ಇಲ್ಲ ಮಾಡ್ಬಾರ್ದು, ಇಲ್ಲ ಮಾಡಂಗಿಲ್ಲ ಅಂತ ಹೇಳ್ಬೇಕು. ಇಲ್ಲಪ್ಪ ಅಂತಂದ್ರೆ ನೀ ಸರ್ದ್ ಬಿಡಪ್ಪ, ಅವ್ರು ಬರ್ತಾರ ಅವ್ರ ಜೋಡಿ ಮಾತಾಡ್ತೀನಿ ಅನ್ಬೇಕು. ಏನ್ರ ಒಂದ್ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ಬೇಕಲ್ಲ ನೀವು. ಎಕ್ಸಾಕ್ಟ್ಲಿ ಕೊಡ್ಬೇಕಲ್ಲ. ಇವ್ ಮಾಡೋ ಕೆಲ್ಸ ಇವು ಹಿಂಗ್ ಮಾಡಿದ್ರೆ ನಡೆಯಂಗಿಲ್ಲ ಅಂತ ಅಂದ್ಲಿರ್ತೀನಿ. ನೀ ನಂಬರ್ ಕಳ್ಸ, ನಾನು ಎಟಿಎಂ ಹೋಗಿ ಅವ್ರಿಗೆ ಬೆಟ್ಟಾಗಿ ಮಾತಾಡಿ ನಿಂಗೆ ಫೋನ್ ಮಾಡ್ತಾನೆ. ಮಾಡೋದಲ್ಲ, ಬ್ಯಾಂಕ್ ಮ್ಯಾನೇಜರ್ ಲೆಟರ್ ಬರ್ಬೇಕಾಯ್ತು. ನಾಳೆ ನೀ ಫಸ್ಟ್ ಲೆಟರ್ ಕಡೆ ತಗೊಂಡ್ ಇವ್ನ ಕಡೆ ಹೋಗ್ಬೇಕ, ಇವ್ರ ಕಡೆ ಹೋಗ್ಬೇಕು. ನೀ ಹಂಗ ಮಾಡೋ ಕೆಲ್ಸದು ಬರೀ ಎಲ್ಲ ಪೊಲೀಸ್ ಕೋರ್ಟ್ಲಿಂದ ಬರ್ಬೇಕಂತಂದ್ರ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇರೋದಕ್ಕಲ್ಲ ನಾವ ಮನುಷ್ಯ ಕತ್ತಿ ಕಾಲಿಗದಾನೇನು. ವಿಚಾರ ಮಾಡ. ಯಾರಾದ್ರೂ ಹಿಂಗ ಕ್ವಶನ್ ಕೇಳ್ತಾರ, ರೊಕ್ಕ ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಲಿಲ್ಲ ಅಂದ್ರೆ ಬಡಿತಾರ. ಬಡಿದಲ್ಲ ಗೊತ್ತಿಲ್ಲ. ಹುಚ್ಚು ಚಾಕರ್ಗತ್ಲೆ ಮಾಡಿದ್ರೆ ಅದಂತೂ ಬೈತಾರ ಸೊಸೈಟಿನಾಗ. ಕೋಆಪರೇಟಿವ್ ಸೊಸೈಟಿ ಮುಂದೆ ಬ್ಯಾಂಕ್ ಮುಂದೆ ಬಂದ್ ನಿಲ್ತಾರಲ್ಲ, ಗೊತ್ತಿದೆ ನಿಮ್ಗೆ? ರ್ಯಾಲಿ ಬಂದ್ ಮಂದಿ ನಿಲ್ಲುದು ಗೊತ್ತಿಲ್ಲ?